ವಿದ್ಯಾಭಾರತಿ ಕರ್ನಾಟಕ ಪ್ರಾಂತೀಯ ಸಾಧಾರಣ ಸಭಾ ಹಾಗೂ ವಿದ್ಯಾಭಾರತಿ ದಕ್ಷಿಣ ಮಧ್ಯ ಕ್ಷೇತ್ರದ ಸಾಧಾರಣ ಸಭಾ ಬೈಠಕ್. ಭಾರತ ದೇಶದ ಐತಿಹಾಸಿಕ ಭವ್ಯ ಆಧ್ಯಾತ್ಮಿಕ ಸಂಸ್ಕೃತಿ, ಶ್ರೇಷ್ಠ ಪರಂಪರೆ, ಜೀವನ ಮೌಲ್ಯಗಳು, ಮಹಾಪುರುಷರ ಆದರ್ಶ ಜೀವನ ಚರಿತ್ರೆ ಇಡೀ ವಿಶ್ವನ್ನೇ ಆಕರ್ಷಿಸಿದೆ. ಈ ಮೂಲಕ ಭಾರತ ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠವಾಗಿದ್ದು, ನಾವೆಲ್ಲರೂ ಭಾರತೀಯರು ಆಗಿರುವುದಕ್ಕೆ ಹೆಮ್ಮೆ ಪಡಬೇಕು ಎಂದು ಮಾಜಿ ಸಚಿವ ಹಾಲಿ ಶಾಸಕರಾದ ಸಿ ಪಾಟೀಲ್ ಅಭಿಪ್ರಾಯಪಟ್ಟರು. ಮುಂಡರಗಿ ರಸ್ತೆಯಲ್ಲಿರುವ ಪಾಪನಾಶಿಯ ಜೆ.ಜಿ. ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ರವಿವಾರ ಏರ್ಪಡಿಸಿದ್ದ ವಿದ್ಯಾಭಾರತಿ ಅಖಿಲ ಭಾರತೀಯ ಶಿಕ್ಷಾ ಸಂಸ್ಥಾನ ಸಂಬಂಧಿತ ವಿದ್ಯಾಭಾರತಿ ಕರ್ನಾಟಕ ಪ್ರಾಂತೀಯ ಸಾಧಾರಣ ಸಭಾ ಹಾಗೂ ವಿದ್ಯಾಭಾರತಿ ದಕ್ಷಿಣ ಮಧ್ಯ ಕ್ಷೇತ್ರದ ಸಾಧಾರಣ ಸಭಾ ಬೈಠಕ 2026 ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾಭಾರತಿ ಕರ್ನಾಟಕದ ರಾಜ್ಯಾಧ್ಯಕ್ಷ ಉಮೇಶ್ ಕುಮಾರ್, ಜೆ.ಜಿ. ಇಂಟರ್ನ್ಯಾಷನಲ್ ಸ್ಕೂಲ್ ಸಂಸ್ಥಾಪಕರಾದ ಐ.ಎಸ್. ಪೂಜಾರ, ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ, ರಾಜು ಕುರಡಗಿ, ಶ್ರೀಪತಿ ಉಡುಪಿ, ಐ.ಎ.ಎಸ್. ಅಧಿಕಾರಿ ಮಂಜುನಾಥ ಪ್ರಸಾದ, ಮಹಾಂತ್ ಬಾತಾಖಾನಿ, ಚಂದ್ರಕಾಂತ್ ಚವ್ಹಾಣ, ಶಶಿಧರ್ ದಿಂಡೂರ್ ಉಪಸ್ಥಿತರಿದ್ದರು. ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಅವರ ಜೊತೆಗೆ ಈ ಶಾಲೆಯ ಅಧ್ಯಕ್ಷರಾದಂಥ ಐ.ಎಸ್. ಪೂಜಾರ್ ಅವರು ಬಂದಿದ್ದಾರೆ. ಪೂಜಾರ್ परमेश्वरी भगवती बुद्धिप्रदां शारदा हे हंसवाहिनी ज्ञानदायिनी अम्ब विमलमति दे अम्ब विमलमति दे हंसवाहिनी ज्ञानदायिनी अम्ब विमलमति दे. ಬಹುತೇಕ ಒಂದು ಹೊಸ ಅನುಭವದ ಸಭೆಯಲ್ಲಿ ಭಾಗಿಯಾದಂಥ ಅನುಭವ. ಹಲವಾರು ರಾಜಕೀಯ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗಿರ್ತೇವೆ. ಅಧಿಕಾರಿಗಳ ಜೊತೆಗೆ ಸಭೆ ಸಮಾರಂಭವನ್ನು ಮಾಡಿರ್ತೇವೆ. ಇವತ್ತು ಈ ಸಭೆ ಪ್ರಾರಂಭದಲ್ಲಿ ಪ್ರಾರ್ಥನೆ ಇದೆಲ್ಲ ನೋಡಿದ್ರೆ ಏನು ಮಹಾಭಾರತ ಮತ್ತು ರಾಮಾಯಣ ಕಾಲದ ಗುರುಕುಲ ಮಾದರಿಯ ವ್ಯವಸ್ಥೆ ಇತ್ತು. ಆ ಗುರುಕುಲ ಮಾದರಿಯ ವ್ಯವಸ್ಥೆ ಇವತ್ತು ನೆನಪಿಗೆ ಬರ್ತಾ ಇದೆ. ಬಹುತೇಕ ಇಂಥ ಶಿಕ್ಷಣ ವಿಶೇಷವಾಗಿ ಇವತ್ತಿನ ದಿವಸಗಳಲ್ಲಿ ಬಹಳ ಅವಶ್ಯಕ. ಇಂಥ ಒಂದು ಅಭೂತಪೂರ್ವವಾದ ಜ್ಞಾನಭರಿತವಾದ ಕಾರ್ಯಕ್ರಮದಲ್ಲಿ ಅದು ಯಾಕಂದರೆ ಏನಾದರೂ ಮಾತನಾಡಲಿಕ್ಕೆ ಹೋಗಿ ಹೆಚ್ಚು ಕಡಿಮೆ ಆಗ ರಾಜಕೀಯ ಭಾಷೆದೊಳಗೆ ಹೆಚ್ಚು ಕಡಿಮೆ ಆದ ನಾವು ನೆನೆಸ್ಕೊಳ್ತೇವೆ. ಪೇಪರ್ನವ್ರು ಏನೋ ಬರೀತಾರ, ನಾ ಹೇಳಿಲ್ಲ ಮಾತಾಡ್ದವ್ರು ತಿಳಿಸ್ಯಾರ ಅಂತ ನಾವು ಹೇಳಿರ್ತೇವೆ. ಆದರೆ ಇಲ್ಲಿ ಹಾಗೆ ಆಗಬಾರ್ದು ಅಂತೇಳಿ ಬೆಂಗಳೂರವ್ರ ಕಡೆ ನಾನು
ಒಂದು ರಿಟರ್ನ್ ಸ್ಪೀಚನ್ನು ರೆಡಿ ಮಾಡಿಕೊಂಡಿದ್ದೇನೆ. ಕೈಂಡ್ಲಿ ಪರ್ಮಿಟ್ ಮೀ ಅಷ್ಟು ಗೋ ಫಾರ್ ದ ರಿಟರ್ನ್ ಸ್ಪೀಚ್. ವಿದ್ಯಾಭಾರತ ಅಖಿಲ ಭಾರತೀಯ ಶಿಕ್ಷಣ ಸಂಸ್ಥಾನ ಇದು ಅಖಿಲ ಭಾರತ ಮಟ್ಟದ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಸಂಘಟನೆ. ಇದರ ಮೊದಲ ಶಾಲೆ 1933ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿದ್ದು, ಎರಡನೇ ಶಾಲೆ 1946ರಲ್ಲಿ ಕುರುಕ್ಷೇತ್ರದಲ್ಲಿ ಪ್ರಾರಂಭವಾಯಿತು. ಇದುವರೆಗೆ ಭಾರತದ ದೇಶದಲ್ಲಿ ಸುಮಾರು 24,000 ವಿದ್ಯಾಲಯಗಳಿದ್ದು, ಸುಮಾರು 35 ಲಕ್ಷ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. ಕರ್ನಾಟಕದಲ್ಲಿ 412 ಶಾಲೆಗಳು, 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. 1952ನೇ ಇಸ್ವಿಯಿಂದ ವಿದ್ಯಾಭಾರತೀಯ ಅಖಿಲ ಭಾರತ ಸಂಘಟನೆಯಾಗಿ ರೂಪುಗೊಂಡಿದ್ದು, ಇದರ ಕೇಂದ್ರ ನವದೆಹಲಿಯಲ್ಲಿದೆ. ಇದಲ್ಲದೆ ದೇಶದಲ್ಲಿ ಒಂದು ಶಿಕ್ಷಣ ಸಂಸ್ಕೃತಿ, ಶಿಕ್ಷಣ ವಿಧಾನ ಇವುಗಳನ್ನು ರೂಢಿಸಿಕೊಂಡು ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಸಂಯೋಜಿತ ವಿದ್ಯಾಲಯಗಳನ್ನು ಹೊಂದಿದೆ. ಕರ್ನಾಟಕದಲ್ಲಿ ವಿದ್ಯಾಭಾರತಿಗೆ ಸಂಯೋಜನೆಗೊಂಡ 605 ವಿದ್ಯಾಲಯಗಳು ಕಾರ್ಯನಿರ್ವಹಿಸುತ್ತವೆ. ಕರ್ನಾಟಕ ರಾಜ್ಯ ಘಟಕದ ಮೂಲಕ ಮಕ್ಕಳ ಸೃಜನಶೀಲ ವ್ಯಕ್ತಿತ್ವವನ್ನು ಬೆಳೆಸಲು ಬೇಕಾದ 7 ರೀತಿಯ ಸ್ಪರ್ಧೆಗಳು ನಡೆಸುತ್ತದೆ. ಅವುಗಳಲ್ಲಿ ವಿಜ್ಞಾನ, ಗಣಿತ, ವೇದಗಣಿತ, ಸಾಂಸ್ಕೃತಿಕ, ಜಾನಪದ ಕಲೆ, ಮೂರ್ತಿಕಲೆ ಹಾಗೂ ಕ್ರೀಡಾಕೂಟಗಳನ್ನು ಒಳಗೊಂಡಿದೆ. ನೀವಿದ್ದಾನೆ ಪ್ರಾಯೋಗಿಕವಾಗಿ ಮಾತಾಡುವಂಥ ಹಿರಿಯರು ಹೇಳಿದರು. ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ತನ್ನದೇ ಆದ ವಿದ್ಯಾಲಯಗಳನ್ನು ಸಹ ರಾಜ್ಯ ಸಮಿತಿಗಳ ಆಧಾರದಲ್ಲಿ ನಡೆಸುತ್ತಿದೆ. ವಿಶೇಷವಾಗಿ ಮಕ್ಕಳಲ್ಲಿ ಬೇಕಾದ ವೈಯಕ್ತಿಕ ಕೌಟುಂಬಿಕ ಪ್ರಜ್ಞೆ, ಸಾಮಾಜಿಕ ನೇತೃತ್ವ ಹಾಗೂ ದೇಶಭಕ್ತಿಗಳ ಬೆಳೆಯುವ ವಿಧಾನವನ್ನು ಶಿಕ್ಷಣದ ಜೊತೆಯಾಗಿ ಜೋಡಿಸಿಕೊಳ್ಳಲಾಗಿದೆ. ದೇಶ ಕಟ್ಟಲು ಶಾಲೆ ಕಟ್ಟುವುದು, ದೇಶ ನಡೆಸಲು ಶಾಲೆ ನಡೆಸುವುದು ಇದು ವಿದ್ಯಾಭಾರತಿಯ ಉದ್ದೇಶವಾಗಿದೆ. ಬಾಲಕರ ಶಿಕ್ಷಣ, ಶಿಕ್ಷಕರಿಗಾಗಿ ಪ್ರತಿಶಿಕ್ಷಣ, ಆಡಳಿತ ವರ್ಗದವರಿಗೆ ಪ್ರತಿಕ್ಷಣಗಳನ್ನು ಸಹ ನೀಡಿ ಶಿಕ್ಷಣ ಸಂಸ್ಥೆಗಳು ಸರ್ವತೋಮುಖ ಉನ್ನತಿಗೆ ಪ್ರಯತ್ನ ಮಾಡುತ್ತದೆ. ಶಿಕ್ಷಣದ ಮೂಲಕ ದೇಶದಲ್ಲಿ ಪರಿವರ್ತನೆ ತರುವ ಕಾರ್ಯಗಳನ್ನು ನಿರ್ವಹಿಸುತ್ತದೆ. 13,000 ಔಪಚಾರಿಕ ವಿದ್ಯಾಲಯಗಳು ಮಕ್ಕಳಿಗೆ ಬೇಕಾದ ಜೀವನ ಶಿಕ್ಷಣ, ಸಾಮಾಜಿಕ ಶಿಕ್ಷಣ ಹಾಗೂ ಪಠ್ಯಕ್ರಮ ಇವುಗಳ ಶಿಕ್ಷಣವನ್ನು ಒದಗಿಸುತ್ತದೆ. ಮಕ್ಕಳಿಗೆ ಬೇಕಾಗಿರುವ ಸಮಗ್ರ ವಿಷಯಗಳನ್ನು ಭಾರತೀಯ ಜ್ಞಾನ ಪರಂಪರೆಯ ಆಧಾರದಲ್ಲಿ ನೀಡುತ್ತಾ ಬಂದಿದೆ. ಇದರ ಜೊತೆಗೆ ಇದೇ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಿರಿಯ ವಿದ್ಯಾರ್ಥಿಗಳ ಬಳಗವನ್ನು ಸಹ ನಿರ್ಮಿಸಿ ಅವುಗಳ ಮೂಲಕ ಸಾಮಾಜಿಕ ಸೇವೆಯನ್ನು ಸಹ ಮಾಡುತ್ತದೆ. ಕ್ರೀಡಾಕೂಟಗಳನ್ನು ವಿಶೇಷವಾಗಿ ವಿದ್ಯಾಭಾರತದಲ್ಲಿ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ SVFI ಒಂದು ರಿಜಿಸ್ಟರ್ಡ್ ಬಾಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ವಿದ್ಯಾಭಾರತದಲ್ಲಿ ಕ್ರೀಡಾಕೂಟದ ಸ್ಪರ್ಧೆಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾದ ಸ್ಪರ್ಧೆಗಳು ರಾಷ್ಟ್ರ ಮಟ್ಟದ SVFI ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಇಲ್ಲಿಗೂ ಸಹ ನೇರ ಅವಕಾಶವನ್ನು ಹೊಂದಿರುತ್ತದೆ. ಶಿಕ್ಷಕರ ವೈಯಕ್ತಿಕ ಬೆಳವಣಿಗೆ ಬೇಕಾದ ವಿದ್ಯಾಕೌಶಲ್ಯ ವರ್ಧನೆಗಾಗಿ ವಿಷಯವಾರು ತರಬೇತಿ ವರ್ಗಗಳ ಶಿಕ್ಷಕರು ದಕ್ಷತೆಯನ್ನು ಗುರುತಿಸಲು ಬೇಕಾದ ಮೆಂಟಲ್ ಟ್ರೈನಿಂಗ್ ಪ್ರೋಗ್ರಾಂ ಹಾಗೂ ಶಿಕ್ಷಣ ತಜ್ಞೆಯನ್ನು ನಿರ್ಮಿಸಲು NCS ಆಧಾರಿತ ಪಂಚಪದೀಯ ಕಲಿಕಾ ಪ್ರಕ್ರಿಯೆ ಇವುಗಳನ್ನು ಸಹ ಅಳವಡಿಸಿಕೊಳ್ಳಲಾಗಿದೆ. ಅಲ್ಲದೆ ಸ್ಪರ್ಧೆಗಳನ್ನು ಒಳಗೊಂಡು ಶಿಕ್ಷಕರಿಗೆ ಬೇಕಾದ ತರಬೇತಿ ಶಿಬಿರಗಳು, ಆಡಳಿತ ಮಂಡಳಿಗಳಿಗಾಗಿ ಶಾಲಾ ನೇತೃತ್ವದ ಶಿಬಿರಗಳು, ಪಾಲಕರಿಗಾಗಿ ಮಾತೃಭಾರತಿ ಹಾಗೂ ಕೌಟುಂಬಿಕ ಶಿಕ್ಷಣದ ತರಬೇತಿ ಕಾರ್ಯ ನಿರ್ವಹಿಸಲು ಶಾಲೆಯ ಹಿರಿಯ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡುತ್ತಾ ಬಂದಿದೆ. ಶೈಕ್ಷಣಿಕ ಪೂರಕವಾಗುವ ಉತ್ಕರ್ಷ ಮಾಸಪತ್ರಿಕೆ, ದಿನದರ್ಶಿಕೆ ಹಾಗೂ ಸಾಹಿತ್ಯ ಪ್ರಕಾಶನವನ್ನು ಮುದ್ರಿಸಿ ಸಾಮಾಜಿಕ ಪರಿವರ್ತನೆಗಾಗಿ ಪ್ರಯತ್ನವನ್ನು ಮಾಡುತ್ತಿದೆ. ಬಹುತೇಕ ಒಂದು ಸರ್ಕಾರಗಳು ಮಾಡಬಹುದಾದಂಥ ಎಲ್ಲ ಕೆಲಸಗಳನ್ನು ಇವತ್ತಿನ ಕಾರ್ಯವೈಖರಿ ಮತ್ತು ಸ್ಕೋಪ್ ಆಫ್ ವರ್ಕ್ ನೋಡಿದಾಗ ಒಂದು ಸರ್ಕಾರ ಮಾಡಬಹುದಾದಂಥ ಎಲ್ಲ ಕೆಲಸಗಳನ್ನು ಈ ಸಂಸ್ಥೆ ಮಾಡಬೇಕಂದ್ರೆ ಅದಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಬಹುತೇಕ ಜಂತರ ಮಂತ್ರದಲ್ಲಿ ನಡೆದಂಥ ಘಟನೆ, ಇಂಥಲ್ಲಿ ಶಾಲೆಯನ್ನು ಕಲಿತು ಪಾಠವನ್ನು ಮಾಡಿದಂಥ ವಿದ್ಯಾರ್ಥಿಗಳು ಜಂತರ ಮಂತ್ರದಲ್ಲಿದ್ದರೆ ಆ ಥರದ ಘಟನೆಗಳು ಆಗ್ತಿದ್ದಿಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಭಾವನೆ. ಇವತ್ತು ಒಂದು ಶಬ್ದಕ್ಕೆ ಸಮೂಹ ಸಮೀಯ ಒಂದು ಶಕ್ತಿ ಇರ್ತದೆ. ಮೊದಲು ನಾವು
ನಾವು ಯುವಕರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಅಂತ ಕರಿತಿದ್ದೀವಿ. ಈಗ ಹೊಸದಾಗಿ ಜನಜಿ ಅನ್ನುವಂಥ ಒಂದು ಹೆಸರಿಟ್ಟರು. ಇದೊಂದು ಸಮೂಹ ಸಂಧಿಯಾದಂಥ ಶಬ್ದ ಇದೆ. ಆ ಜನಜಿ ಅಂದ್ಕೊಂಡೆ ಆ ವಿದ್ಯಾರ್ಥಿಗಳಲ್ಲಿ ಚಲೋದ್ರು ಬರ್ಬೋದು, ಕೆಟ್ಟದ್ರು ಬರ್ಬೋದು. ಆದರೆ ಜಂತರ ಮಂತ್ರದಲ್ಲಿ ಸೇರಿದಂಥ ಜನಜಿಗಳು ಯಾರೂ ದೇಶಭಕ್ತರಿದ್ದಿದ್ದಿಲ್ಲ. ಅವ್ರು ಯಾರಿಗೂ ಇಂಥ ಸಂಸ್ಥೆಯ ಒಂದು ಶಿಕ್ಷಣ ದೊರೆತಿದ್ದಿಲ್ಲ. ಅವರು ಪಾಲಕರ ಕಡೆ ಬಹುತೇಕ ಪಾಲಕರಲ್ಲ, ಪಾಲಕರು ಕೂಡ ಅವ್ರ ಮಕ್ಕಳಿಗೆ ಇಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರೇರೇಪಣೆ ಮಾಡಿದ್ದಿಲ್ಲ ಅನ್ನುವಂಥ ನನ್ನ ಭಾವನೆ. ಇಂಥ ಶಿಕ್ಷಣವನ್ನು ಪಡೆದಿದ್ರೆ ಅಂಥ ಘಟನೆಗಳಾಗ್ತಿದ್ದಿಲ್ಲ. ಪ್ರಧಾನಿ ನಿವಾಸಕ್ಕೆ ಹೋಗೋದು, ಲೋಕಸಭೆಯನ್ನು ಅತಿಕ್ರಮವಾಗಿ ಪ್ರವೇಶ ಮಾಡೋದು, ಇದು ದೇಶದ್ರೋಹಿಗಳ ಕೆಲಸವೇ ಹೊರತಾಗಿ ವಿದ್ಯಾರ್ಥಿಗಳ ಕೆಲಸ ಅಲ್ಲ, ಜನಜಿಗಳ ಕೆಲಸ ಅಲ್ಲ. ಅಂಥ ಜನಜಿಗಳಿಗೆ ಇಂಥ ಒಂದು ಶಿಕ್ಷಣ ಸಂಸ್ಥೆಗಳು, ಇಂಥಲ್ಲಿ ಶಿಕ್ಷಣ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು, ಶಿಕ್ಷಣವನ್ನು ನೀಡುತ್ತಿರ್ತಕ್ಕಂಥ ಶಿಕ್ಷಕರು ಮಾರ್ಗದರ್ಶಕರಾಗಬೇಕು ಅನ್ನುವಂಥ ನನ್ನ ಮನವಿಯನ್ನು ಮಾಡ್ಕೋತಾ, ಇಂಥ ಒಂದು ಅರ್ಥಪೂರ್ಣವಾದ ಸಮಾರಂಭದಲ್ಲಿ ಇವತ್ತು ಭಾಗಿಯಾಗಲಿಕ್ಕೆ ಸ್ನೇಹಿತರಾದಂಥ ಯಡಿಯೂರವರನ್ನು ಕೋರಿಕೊಂಡಾಗ ನಾನು ಆತ್ಮಸಂತೋಷದಿಂದ ಇವತ್ತು ಬರ್ತೇನೆ ಅಂತ ಒಪ್ಕೊಂಡು ಬಹುತೇಕ ನಾವು ಹಲವಾರು ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತೇವೆ. ಪ್ರಾರಂಭದ ನಾನು ಸಹ ಹೇಳಿದ್ರೆ ಪ್ರತಿಯೊಂದು ಶಾಲೆಯಲ್ಲಿ ಪ್ರತಿದಿನ ಶಾಲೆ ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ಇವತ್ತು ಏನು ಪ್ರಾರ್ಥನೆಯನ್ನು ಮಾಡಿದ್ರು ಆ ಪ್ರಾರ್ಥನೆಯನ್ನು ಮಾಡಿ ಶಾಲೆ ಪ್ರಾರಂಭ ಆಕೈತಂದ್ರಲ್ಲ, ಇದರಲ್ಲಿ ನಿಜವಾದ ದೇಶ ಪ್ರೇಮ ಆಗಿರ್ತೈತಿ. ಇವತ್ತು ಗುರು ನನಗಿಂತ ಮೊದಲು ಮಾತಾಡಿದಂಥವರು, ನಾನು ಓದಿದಂಥ ಅಂಶಗಳಲ್ಲಿ ದೇಶದ ಬಗ್ಗೆ, ಮಾತೃತ್ವದ ಬಗ್ಗೆ, ಶಿಕ್ಷಣದ ಬಗ್ಗೆ, ಶಿಕ್ಷಕರ ತರಬೇತಿಯ ಬಗ್ಗೆ, ಶಿಕ್ಷಕರಿಗೂ ತರಬೇತಿ ಬೇಕಾಗ್ತದೆ. ನೋ ಒನ್ ಈಸ್ ಪರ್ಫೆಕ್ಟ್ ಇನ್ ದಿಸ್ ಅರ್ತ್. ಇವನ್ನ ಬ್ರಿಟಿಷ್ನಿಂದ ಬರುವಂಥ ಗೋಲ್ಡ್ ಬಂಗಾರ ಸಹಿತ 100 ಕ್ಯಾರೆಟ್ ಇರೋದಿಲ್ಲ, 99.99 ಇರ್ತೈತಿ. ಯಾಕಂದರೆ ಮೇಡ್ ಇನ್ ಇಂಗ್ಲೆಂಡ್ ಅಂತ ಒಂದು ಸಿಕ್ಕ ಹಾಕಿರ್ತೈತಿ, ಅಲ್ಲಿ 0.1% ಗೋಲ್ಡ್ ನಾಶ ಆಗೈತಿ. ದಟ್ಸ್ ವೈ ದಟ್ ಈಸ್ ಆಲ್ಸೋ ನಾಟ್ 24 ಕ್ಯಾರೆಟ್ ಗೋಲ್ಡ್, 29.99% ಗೋಲ್ಡ್ ಇರುತ್ತೆ. ಆ ರೀತಿ ಶಿಕ್ಷಕರಿಗೂ ಕೂಡ ಶಿಕ್ಷಕನಾದ ಅವಶ್ಯ ಇರ್ತೈತೆ. ಕಲಿಕೆ ಎನ್ನುವುದು ನಿರಂತರವಾಗಿ ಕಲಿಯುವಂಥ ಒಂದು ವಿಧಾನ. ಮನುಷ್ಯ ಎಷ್ಟೇ ಕಲಿತರೂ ಅದಕ್ಕೆ ಕೊನೆ ಎಂಬುದು ಇರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಇಂಥ ಕಾರ್ಯಕ್ರಮಗಳು ತಾವೇನು ಈ ಆಗಸ್ಟ್ 1ನೇ ವಾರದಲ್ಲಿ ಮಾಡ್ತೇವೆ ಬಂದಿರಲ್ಲ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ಬೇರೆ ಬೇರೆ ಕಡೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡಿದರೂ ಕೂಡ ಇದಕ್ಕಿಂತ ಹೆಚ್ಚಿನ ಪ್ರಯೋಜನ ನಮ್ಮ ಶಿಕ್ಷಕರಿಗೆ ಸಿಗ್ತದೆ, ಶಿಕ್ಷಕರ ಜೊತೆಗೆ ಮಕ್ಕಳಿಗೆ ಸಿಗ್ತದೆ. ಮಕ್ಕಳ ಜೊತೆಗೆ ಮುಖ್ಯವಾಗಿ ಇವತ್ತು ಬೇಕಾಗಿದ್ದು ಪಾಲಕರಿಗೆ. ನನ್ನ ಮಗ ಎಲ್ಲಿ ಹೋಗ್ತಾನ, ಏನು ಮಾಡ್ತಾನ, ಯಾವ ಸ್ಕೂಲಿಗೆ ಹೋಗ್ತಾನ, ಅವ್ರ ಕಲ್ಪನೆ ಇರುವುದಿಲ್ಲ. ಮೊದಲ ಗುರುಕುಲ ಮಾದರಿಯಲ್ಲಿ ಶಿಕ್ಷಕರು ಬಡದ್ರೆ ಯಾರು ಏನಂತಿದ್ದಿಲ್ಲ. ಈಗ ಶಿಕ್ಷಕರು ಬೇದ್ರೆ ಮರದು ಸಾವಿರ ರೂಪಾಯಿ ತೊಗೊಂಡ್ಬಿಟ್ರೆ ಏನೋ ಮಾಸ್ತರ್ ಮರದು ಬೇಯದಂತೆ. ಈಗ ತಪ್ಪು ಕಲಿಯುವಂಥ ಸಂದರ್ಭದಲ್ಲಿ ಭಕ್ತಿಯ ಜೊತೆಗೆ ಭಯ ಇರಬೇಕು. ಭಯ ಭಕ್ತಿಯಿಂದ ಕಲಿದ್ರೆ ಅದು ನಿಜವಾದಂಥ ಶಿಕ್ಷಣ ಸಿಗ್ತೈತೆ ಅನ್ನುವಂಥ ನನ್ನ ಒಂದು ಇಂಡಿವಿಜುವಲ್ ಒಪಿನಿಯನನ್ನು ತಮ್ಮ ತಿಳಿಸಿ ಈ ಸಂದರ್ಭದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೂ ಭಕ್ತಿಯ ರಮಣಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಘಟನೆಯ ರೂಪದಲ್ಲಿ ಪ್ರಾರಂಭವಾಗಿದ್ದು 1952ನೇ ಇಸ್ವಿನಲ್ಲಿ. ಆದರೂ ಸಹ ಶಾಲೆಯ ರೂಪದಲ್ಲಿ ಯಾವಾಗ ಪ್ರಾರಂಭ ಆಯಿತು? ಯಾಕೆಂದ್ರೆ ವಿದ್ಯಾಸಂಸ್ಥೆಗಳ ಮೂಲಕನೇ ವಿದ್ಯಾಭಾರತಿ ಇರೋದು. ಈ ಶಾಲೆಯನ್ನ ಮೊದಲು ಎಲ್ಲಿ ಪ್ರಾರಂಭ ಆಯಿತು, ಯಾರು ಪ್ರಾರಂಭ ಮಾಡಿದ್ರು ಅಂತ ನಾವು ನೋಡಿದ್ರು, ಮೊದಲನೇ ಶಾಲೆ ನವಯುಗ ವಿದ್ಯಾಲಯ ನಾಗಪುರದಲ್ಲಿ ಪ್ರಾರಂಭ ಆಯಿತು. ಅದನ್ನ ಪ್ರಾರಂಭ ಮಾಡಿದವರು ಯಾರು ಅಂತ ಹೇಳಿದ್ರೆ ರಾಷ್ಟ್ರೀಯ ಸಂಘದ ಸಂಸ್ಥಾಪಕರು, ಪರಪೂಜನೆಯ ಮೊದಲನೇ ಸರಸಂಘ ಚಾಲಕರು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರರವರೇ ಪ್ರಾರಂಭ ಮಾಡಿದ್ರು ಮೊದಲನೇ ಶಾಲೆಯನ್ನು. ಅವರು ಆಲೋಚನೆ ಮಾಡಿದ್ರು, ನಾವು ನಡೆಸ್ತಾ ಇರುವಂಥ ಶಾಖೆಗಳಲ್ಲಿ ಪುರುಷರು ಮಾತ್ರ ಬರ್ತಾರೆ, ಮಹಿಳೆಯರು ಬರೋದಿಲ್ಲ, ಮತ್ತು ಎಲ್ಲ ಪುರುಷರು ಬರೋದಿಲ್ಲ. ಇನ್ನೊಂದು ಫ್ಯಾಕ್ಟರ್. ಅದಕ್ಕೋಸ್ಕರ ಅವರು ನಾವು ವಿದ್ಯಾಲಯದ ಮೂಲಕ ಯಾಕೆ ಮಾಡಬಾರ್ದು, ಯಾಕೆ ಅವರ ಆಲೋಚನೆ ಬಂತು ಅಂತ ಹೇಳಿದ್ರೆ, ಅವರು ಓದಿದ್ದು ಸಹ ನ್ಯಾಷನಲ್ ಮೆಡಿಕಲ್ ಕಾಲೇಜಿನಲ್ಲಿ, ಅಂದರೆ ರಾಷ್ಟ್ರೀಯವಾದಿಗಳು ನಿರ್ಮಾಣ ಮಾಡಿದಂತಹ ಕಾಲೇಜಿನಲ್ಲಿ ಓದಿದಂಥವರು, ಕ್ರಾಂತಿಕಾರಿಗಳಾಗಿದ್ದರು. ಆಮೇಲೆ ಸಂಘ ಸ್ಥಾಪನೆ ಮಾಡಿದಂಥವ್ರು. ಅವರು ಎಲ್ಲ ಪುರುಷರು ಬಂದು ಸೇರಬೇಕು ಮತ್ತು ಎಲ್ಲ ಮಾತೆಯರು ಬರಬಹುದಾದಂತಹ ಒಂದು ಸಮಾಜದಲ್ಲಿ ಸಾಮಾಜಿಕ ಪರಿವರ್ತನೆಯ ಚೇತನ ಕೇಂದ್ರ ಆಗಿರಬೇಕು ಅಂತ ಹೇಳಿ ವಿದ್ಯಾಲಯವನ್ನು ಪ್ರಾರಂಭ ಮಾಡಿದರು. ಅವರ ನಂತರ
2ನೇ ಪರಮ ಪೂಜನೀಯ ಸರಸಂಘ ಚಾಲಕರು ಗುರೂಜಿಯವರು, ಅವರು 1946ನೇ ಇಸ್ವಿನಲ್ಲಿ 2ನೇ ವಿದ್ಯಾಲಯ ಪ್ರಾರಂಭ ಮಾಡಿದ್ರು. ಇವೆರಡೂ ಸಹ ಈಗ ನಡೀತಾ ಇದೆ. ಕುರುಕ್ಷೇತ್ರದಲ್ಲಿ ಗೀತಾ ವಿದ್ಯಾಲಯ, ಅದರ ನಂತರ 1952ನೇ ಇಸ್ವಿನಲ್ಲಿ ಸಂಘಟನೆಯ ರೂಪವನ್ನು ಪಡ್ಕೊಳ್ತು. ನಮ್ಮ ಮೊದಲನೇ ಶಾಲೆ 1933ನೇ ಇಸ್ವಿನಲ್ಲೇ ಇತ್ತು. ಅವರು ಸ್ವಯಂ ಸೇವಕರಿಗೆ ಒಂದು ಮಾದರಿ ಹಾಕಿಕೊಟ್ಟಿದ್ರು. ಶಾಲೆಯನ್ನ ಶಾಖೆಯನ್ನ ಹೇಗೆ ನಿರ್ವಹಣೆ ಮಾಡ್ತೀವೋ ಅದೇ ರೀತಿ ಸಾಮಾಜಿಕ ಪರಿವರ್ತನೆಯ ಚೇತನಾ ಕೇಂದ್ರವನ್ನಾಗಿ ವಿದ್ಯಾಲಯವನ್ನು ಸಹ ನಾವು ನಡೆಸಬೇಕು ಅಂತ ಹೇಳಿ ಸ್ವಯಂ ಸೇವಕರಿಗೆ ಮಾರ್ಗದರ್ಶನ ಹಾಕಿಕೊಂಡಂಥವರು ಸಂಘದ ಸಂಸ್ಥಾಪಕರು. ಅವರು ಪ್ರಾರಂಭ ಮಾಡಿದ್ಮೇಲೆ 52ನೇ ಇಸ್ವಿಯಿಂದಲೂ ಈಗಲೂವರೆಗೂ ನಿರಂತರವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಾ ಬಂದಿದೆ. ಕರ್ನಾಟಕದಲ್ಲೂ ಅದೇ ರೀತಿನೇ ಇದೆ. ಜನವರಿ 12 ನಾವೆಲ್ಲ ಕಾರ್ಯಕರ್ತರು ನಾವು ಸೇರಿದ್ವಿ. ಅದರ ನಂತರ ನಾವೆಲ್ಲರೂ ಕಾರ್ಯಕರ್ತರ ಸಂಖ್ಯೆಯೂ ಹೆಚ್ಚುತ್ತಾ ಇದೆ. ಆಮೇಲೆ ನಮ್ಮ ಜೊತೆ ಜೋಡಿಸ್ಕೊಳ್ತಾ ಇರುವಂಥ ಸಂಸ್ಥೆಗಳ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ, ಕಾರ್ಯನೂ ಹೆಚ್ಚಾಗ್ತಾ ಇದೆ. ಕರ್ನಾಟಕದಲ್ಲಿ ಮೊದಲನೇ ವಿದ್ಯಾಲಯ ಅಂತೇಳಿ ಸಾಂದೀಪನ ವಿದ್ಯಾಲಯ ಅಂತ 60ರ ದಶಕದಲ್ಲಿ ಅಂತ ಹೇಳ್ತಾರೆ. ನಂತರ ವಿವೇಕಾನಂದ ವಿದ್ಯಾಲಯಗಳು ಬಂತು, ಜನಸೇವಾ 70ರ ದಶಕದಲ್ಲಿ ಬಂತು. ಮೊನ್ನೆ ನಮ್ಮ ಜೊತೆಗೆ ಜೋಡಿಸಿಕೊಂಡಂತಹ ಮೈಸೂರಿನ ಗ್ರಾಮಾಂತರದ ಬೀರಿಗುಂಡಿಯ ಜ್ಞಾನಜ್ಯೋತಿ ವಿದ್ಯಾಲಯವನ್ನು ಒಳಗೊಂಡಂತೆ 605 ಶಾಲೆಗಳು ನಮ್ಮ ಜೊತೆ ಇವೆ. ಆ ರೀತಿ ಕರ್ನಾಟಕದಲ್ಲಿ ಹೆಚ್ಚು ಸಂಸ್ಥೆಗಳು ಸಹ ಬಂದು ನಮ್ಮ ಜೊತೆ ಸೇರ್ಕೊಳ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ನಮ್ಮ ಮಕ್ಕಳು, ನಮ್ಮ ಮಾತಾಜಿಯವರು, ಗುರೂಜಿಯವರು ವಿಜ್ಞಾನದಲ್ಲಿ, ವೇದಗಣಿತದಲ್ಲಿ, ವಿಶೇಷವಾಗಿ ವೇದಗಣಿತದಲ್ಲಿ ಕರ್ನಾಟಕ ಒಂದು ರಿಸೋರ್ಸ್ ಪರ್ಸನ್ ರೀತಿ, ನಮ್ಮ ಪ್ರಾಂತದ ವೇದಗಣಿತದ ಸಹ ಪ್ರಮುಖರು ಅಮರನಾಥ್ ಜಿ ಅವರು ರಾಷ್ಟ್ರ ಮಟ್ಟದಲ್ಲಿ ಅವರ ಪೇಪರ್ ಪ್ರೆಸೆಂಟೇಷನ್ ಅನ್ನು ಮಾಡಿದ್ದಾರೆ. ಅಂದರೆ ಕರ್ನಾಟಕದ ಪ್ರತಿನಿಧಿತ್ವ ರಾಷ್ಟ್ರ ಮಟ್ಟದಲ್ಲಿನೂ ಸಹ ಇದೆ. ಜಾನಪದ ಕಲೆಯಲ್ಲೂ ಸಹ ನಮ್ಮ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಹೋಗ್ತಾ ಇದ್ದಾರೆ. ಅಂದ್ರೆ ಇವರೆಲ್ಲ ಜಿಲ್ಲಾ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಪಾಲುದಾರಿಕೆಯನ್ನ ನಾನು ನಿಮಗೆ ಅದನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಕ್ರೀಡಾಕೂಟದಲ್ಲಿ ಕಳೆದ ವರ್ಷ ನಾವು ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟವನ್ನು ಕರ್ನಾಟಕದಲ್ಲಿ ಆಯೋಜನೆ ಮಾಡಿದ್ವಿ. ಕರ್ನಾಟಕ ಪ್ರಾಂತ ಅಂದ್ರೆ ದಕ್ಷಿಣ ಮಧ್ಯ ಕ್ಷೇತ್ರದಲ್ಲಿ ಬರುತ್ತೆ. ರಾಷ್ಟ್ರ ಮಟ್ಟದಲ್ಲಿ 4ನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ನಾವು ಮೇಲ್ದರ್ಜೆಗೆ ಬಂದಿದ್ದೀವಿ ಅಥ್ಲೆಟಿಕ್ಸ್ ನಲ್ಲಿ. ನಮ್ಮ ಪ್ರಾಂತದಲ್ಲೇ ಆಯೋಜನೆ ಮಾಡಿ ನಾವು 2ನೇ ಸ್ಥಾನಕ್ಕೆ ಬಂದಿದ್ದೀವಿ. ಮತ್ತು ಗ್ರೂಪ್ ಗೇಮ್ಸ್ ನಲ್ಲೂ ಸಹ ನಾವು 6ನೇ ಸ್ಥಾನದಲ್ಲಿದ್ದವರು ಪದಕಗಳ ಗಳಿಕೆಯಲ್ಲಿ ನಾವು 2ನೇ ಸ್ಥಾನಕ್ಕೆ ಬಂದಿದ್ದೀವಿ. ಇನ್ನು 1 ಸ್ಥಾನ ಬಾಕಿ ಇದೆ. ಆದರೆ ನಾವು ರಾಷ್ಟ್ರ ಮಟ್ಟದಲ್ಲಿ ಪದಕಗಳನ್ನು ಗಳಿಸೋದಕ್ಕೆ ಇದ್ದೀವಿ. ಮತ್ತು ಇಷ್ಟು ಮಾತ್ರ ಅಲ್ಲ, ನಾವಿರೋದು ಬರೀ 605 ಶಾಲೆ. ಕರ್ನಾಟಕದಲ್ಲಿ 68,000 ಶಾಲೆಗಳಿದೆ. ನಾವು SGFIಗೆ ನಮ್ಮ ಮಕ್ಕಳು ಹೋಗ್ತಾರೆ, ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ. ಅಲ್ಲಿಂದ ಅವರು ಏಷ್ಯನ್ ಗೇಮ್ಸ್ಗೆ, ಒಲಿಂಪಿಯಾಡ್ಸ್ಗೆ, ಏಷ್ಯನ್ ಗೇಮ್ಸ್ಗೆ, ಅಲ್ಲಿಂದ ಖೇಲೋ ಇಂಡಿಯಾಗೆ ಹೋಗ್ತಾರೆ. ಆ ರೀತಿ ಹೋಗಿ ಪ್ಯಾರಿಸ್ ಒಲಿಂಪಿಕ್ಸ್ಗೂ ಸಹ ನಮ್ಮ ಮಕ್ಕಳು ಹೋಗಿದ್ದಾರೆ. ಅದರಲ್ಲಿ ನಾವು ರೇಷಿಯೋನ ನೀವು ಲೆಕ್ಕ ಹಾಕಿ ಕರ್ನಾಟಕದಲ್ಲಿ ನಾವಿರೋದು 605, ಎಲ್ಲ ಒಟ್ಟು ಶಾಲೆಗಳು 68,000. ಕರ್ನಾಟಕದಿಂದ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಹೋಗಿದ್ದವರು 8 ಜನ, ಅದರಲ್ಲಿ ವಿದ್ಯಾಭಾರತೀಯ ಹಿರಿಯ ವಿದ್ಯಾರ್ಥಿ ಹೋಗ್ತಾರೆ. ಆ ರೀತಿ ಪ್ರತಿನಿಧಿತ್ವ ಕರ್ನಾಟಕಕ್ಕೂ ಇದೆ. ಆ ರೀತಿ ಕರ್ನಾಟಕ ವಿದ್ಯಾಭಾರತೀಯ ಒಂದು ರಾಜ್ಯ ಘಟಕವಾಗಿ ಎತ್ತರಕ್ಕೆ ಮೇಲಕ್ಕೆ ಬರ್ತಾ ಇರೋದು ಇದೆಲ್ಲವೂ ಸಹ ನಮಗೆ ಗೊತ್ತಾಗ್ತಾ ಇದೆ. ಮತ್ತು ಜಿಲ್ಲೆಗಳ ಪ್ರತಿನಿಧಿತ್ವ, ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆಗಳಿದೆ. ಅದರಲ್ಲಿ ಕೊಡಗು ಜಿಲ್ಲೆ ಬಿಟ್ಟು ಪ್ರಾಂತ ಸ್ತರದ ಕಾರ್ಯಕ್ರಮಕ್ಕೆ ಕೊಡಗು ಜಿಲ್ಲೆ ಒಂದು ಬಿಟ್ಟು ಎಲ್ಲ 30 ಜಿಲ್ಲೆಯ ಕಾರ್ಯಕರ್ತರು ಬಂದು ಪ್ರತಿನಿಧಿತ್ವರಾಗ್ತಾ ಇದ್ದಾರೆ ಪ್ರತಿ ವರ್ಷ. ಅಂದ್ರೆ ನಾವು ಕಳೆದ 5-6 ವರ್ಷಗಳಿಂದ ಒಂದು 7 ಜಿಲ್ಲೆಗಳು ಯಾವುದು ಕಾರ್ಯಯುಕ್ತ ಅಲ್ಲದೇ ಇದ್ದು ಅದನ್ನೆಲ್ಲನೂ ನಾವು ಜೋಡಿಸ್ಕೊಂಡು ಮುಂದಕ್ಕೆ ಬರ್ತಾ ಇದ್ದೀವಿ. ಅದೇ ರೀತಿ ಇಷ್ಟು ಮಾತ್ರ ಅಲ್ಲ, ಕರ್ನಾಟಕ ಪ್ರಾಂತಕ್ಕೆ ನಮ್ಮದೇ ಆದಂತಹ ಶೈಕ್ಷಣಿಕ ವಿಧಾನ, ಶೈಕ್ಷಣಿಕ ಪದ್ಧತಿ, ಕಂಟೆಂಟ್ಸ್ ಎಲ್ಲ ಇರುವಂತಹ ಒಂದು ಪ್ರಶಿಕ್ಷಣ ಕೇಂದ್ರ ಬೇಕು. ವಿದ್ಯಾಲಯಗಳೇನೋ ಇದೆ, ಅದಕ್ಕೆ ಪ್ರಶಿಕ್ಷಣ ಕೇಂದ್ರ ಬೇಕು. ಪ್ರಶಿಕ್ಷಣ ಕೇಂದ್ರ ಬೇಕು ಅಂತ ಹೇಳಿದ್ರೆ ನಾವು ನೇರ ಪ್ರಾರಂಭ ಮಾಡೋಕ್ಕಾಗಲ್ಲ. ಸಂಘದ ಹಿರಿಯರ ಅನುಮತಿ ಬೇಕು ಮತ್ತು ಅವ್ರ ಹತ್ರ ಅನುಮತಿಯನ್ನು ಪಡೆದೇ ನಾವು ಮಾಡಬೇಕು. ಆ ರೀತಿ ಮಾರ್ಚ್ 24ನೇ ತಾರೀಕು 2026 ಸಂಘದಿಂದ ಕಾರ್ಯಕರ್ತರು ಹಿರಿಯರು ಅನುಮತಿ ಕೊಟ್ಟಿದ್ದಾರೆ. ನಾವು ನಮ್ಮದೇ ಆದ ಪ್ರಶಿಕ್ಷಣ ಕೇಂದ್ರವನ್ನ ಶಾಲೆಯ ಜೊತೆಯಲ್ಲಿ ಪ್ರಾರಂಭ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ಅನೇಕರು ನಮಗೆ ದಾನ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ.
ಶಾಲೆಯನ್ನ ದಾನ ಕೊಡ್ತೀವಿ, ಭೂಮಿಯನ್ನ ದಾನ ಕೊಡ್ತೀವಿ, ನೀವು ಇಲ್ಲಿ ಶೈಕ್ಷಣಿಕ ಪ್ರಶಿಕ್ಷಣ ಕೇಂದ್ರವನ್ನ ನಾವು ಮಾಡಿ ಅಂತ ಹೇಳಿದರು. ಬಹಳ ಸಂತೋಷದ ವಿಷಯ. ಇವತ್ತು ಗದಗ ಜಿಲ್ಲೆಯೊಳಗೆ ಶಿಕ್ಷಣ ಹೇಗಿರಬೇಕು, ಶಿಕ್ಷಣ ಸಂಸ್ಥೆಗಳು ಯಾವ ರೀತಿ ಕೆಲಸ ಮಾಡಬೇಕು, ಶಿಕ್ಷಣದ ಗುರಿ ಮತ್ತು ಉದ್ದೇಶ ಏನಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಜಿಲ್ಲೆಯೊಳಗೆ ಈ ಕಾರ್ಯಕ್ರಮ ನಡೀತಾ ಇರೋದು ಬಹಳ ಸಂತೋಷ ಮತ್ತು ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಶಿಕ್ಷಣದ ಉದ್ದೇಶ ಅಂದರೆ ಬರೀ ಸರ್ಟಿಫಿಕೇಟ್ ಕೊಡೋದು, ಡಿಗ್ರಿ ಸರ್ಟಿಫಿಕೇಟ್ ಕೊಡೋದು, PhD ಆಗಿರಬಾರ್ದು. ಮತ್ತು ಜ್ಞಾನವನ್ನ ಸಂಗ್ರಹ ಮಾಡ್ತಕ್ಕಂಥ ಮಾತ್ರ ಕೆಲಸ ಆಗಬಾರ್ದು. ಇದ್ರ ಜೊತೆಗೆ ತಮಗೆಲ್ಲ ಗೊತ್ತಿದ್ದ ಹಾಗೆ ದೇಶಾಭಿಮಾನವನ್ನ, ರಾಷ್ಟ್ರಾಭಿಮಾನವನ್ನ ಬೆಳೆಸ್ತಕ್ಕಂಥ ಕೆಲಸ ಶಿಕ್ಷಣದ ಮೂಲಕ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿ ಸ್ವಾಭಿಮಾನದಿಂದ, ಅದ್ರ ಜೊತೆಗೆ ಸ್ವಾವಲಂಬಿ ಬದುಕನ್ನ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಕಲಿಸ್ತಕ್ಕಂಥ ಈ ಶಿಕ್ಷಣ ಇವತ್ತು ನಮಗೆ ಅವಶ್ಯಕ. ಇದೆಲ್ಲದರ ಜೊತೆಗೆ ಸಾಮಾಜಿಕ ಬದ್ಧತೆಯನ್ನು ಬಹಳ ಮುಖ್ಯ. ಈ ವಿದ್ಯಾಭ್ಯಾಸ ಮಾಡಿ ಸಮಾಜದ ಬಗ್ಗೆ ಕಳಕಳಿ ಇಲ್ಲಂದ್ರೆ, ಸಮಾಜದ ಬಗ್ಗೆ ನಿಮ್ಮ ಕರ್ತವ್ಯದ ಸೇವೆ ಯಾವ ರೀತಿ ಮಾಡಬೇಕು, ಆ ಸಾಮಾಜಿಕ ಬದ್ಧತೆ ಕೂಡ ಕಲಿಸ್ತಕ್ಕಂಥ ಇವತ್ತು ಶಿಕ್ಷಣ ಬೇಕು ಅನ್ನೋದನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಒಟ್ಟಾರೆ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಆಗೋ ಕೆಲಸ ಇವತ್ತು ಶಿಕ್ಷಣದಿಂದ ಆಗಬೇಕಾಗಿದೆ. ಇವತ್ತಿನ ಶಿಕ್ಷಣ ಪದ್ಧತಿಯನ್ನ ನಾವು ನೋಡಿದ್ರೆ ನಮಗೆಲ್ಲ ಅನಿಸ್ತದೆ, ಶಿಕ್ಷಣದ ವ್ಯವಸ್ಥೆ ಆಗದಂದ್ರೆ ಇವತ್ತು ಬರೀ ಅಂಕಗಳನ್ನು ಪಡ್ಕೋಬೇಕು. ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡು ಮೆಡಿಕಲ್ ಸೀಟ್ ತಗೋಬೇಕು, ಇಂಜಿನಿಯರಿಂಗ್ ಸೀಟ್ ತಗೋಬೇಕು, IIT ಹೋಗ್ಬೇಕು, MBA ಪಾಸ್ ಆಗಬೇಕು, ಮತ್ತು ಬೇರೆ ಬೇರೆ ರೀತಿಯ ಅಂದ್ರೆ ಹೆಚ್ಚಿನ ಅಂಕಗಳ ಪಡುವ ರೀತಿ ಒಳಗೆ ಯಾವ ರೀತಿ ಶಿಕ್ಷಣ ಕೊಡ್ತಾರೆ, ಹೇಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೊಳ್ಳೋದು ಶಾಲಾ ಕಾಲೇಜೊಳಗೆ ಬೋಧನೆ ಮಾಡ್ಲಿಕ್ಕಾಗ್ತದೆ. ಆದರೆ ಉತ್ತಮ ಗುಣಗಳನ್ನು, ಸದ್ಗುಣಗಳನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸ, ನಮ್ಮ ಸಂಸ್ಕೃತಿಯನ್ನ ಕಲಿಸ್ತಕ್ಕಂಥ ಒಂದು ಕೆಲಸ ಇವತ್ತಿನ ಪಠ್ಯಕ್ರಮದೊಳಗಿಲ್ಲ. ಹಾಗಾಗಿ ಮಾನ್ಯ CC ಪಾಟೀಲರು ಡೆಲ್ಲಿಯಲ್ಲಿರುವಂಥ ಜಂತರ್ ಮಂತ್ರದ ಘಟನೆ ಹೇಳಿದರು. ಬಹಳ ಮುಖ್ಯವಾಗಿ ನಿನ್ನೆ TV ಒಳಗೆ ಬಂದ ಒಬ್ಬ ವಿದ್ಯಾರ್ಥಿನಿ, 15 ವಯಸ್ಸ ಹುಡುಗಿ, ಆ ವಿದ್ಯಾರ್ಥಿನಿ ಬಳಸಿದಂತ ಶಬ್ದ ನರೇಂದ್ರ ಮೋದಿಜಿಯವರನ್ನ ಅವಾಚ್ಯ ಶಬ್ದದಿಂದ ಬಿದ್ದಿದ್ದಿರ್ಬೋದು. ಅವರು ತಾಯಿಯನ್ನು ಕೂಡ ಟೀಕಾ ಮಾಡಿದ್ದು. ಈ ರೀತಿ ಯಾಕೆ ಆಗ್ತದೆ ಇವತ್ತು ವಿದ್ಯಾರ್ಥಿಗಳಿಂದ ಬಂದ್ರೆ ಅವರಿಗೆ ಸಂಸ್ಕಾರ ಇಲ್ಲ, ಸದ್ಗುಣಗಳನ್ನ, ಮಾನವೀಯ ಮೌಲ್ಯಗಳನ್ನ ಬೆಳೆಸ್ತಕ್ಕಂಥ ಇವತ್ತು ಕೆಲಸ ಇವತ್ತು ಈ ಶಿಕ್ಷಣ ಪದ್ಧತಿ ಒಳಗಿಲ್ಲ. ಒಟ್ಟಾರೆ ನಮ್ಮ ದೇಶದೊಳಗೆ 3 ಎಜುಕೇಶನ್ ಪಾಲಿಸೀಸ್ ಬಂದವು. ಒಂದನೇ ಎಜುಕೇಶನ್ ಪಾಲಿಸಿ 1968 ಇಂದಿರಾ ಗಾಂಧಿ ಅವರು ತಂದಿದ್ದು. 1986 ಎರಡನೇ ಎಜುಕೇಶನ್ ಪಾಲಿಸಿ ಬಂತು ರಾಜೀವ್ ಗಾಂಧಿ ಇದ್ದಾಗ. 34 ವರ್ಷಗಳ ನಂತರ ನರೇಂದ್ರ ಮೋದಿಜಿಯವರು ಶಿಕ್ಷಣ ವ್ಯವಸ್ಥೆಯೊಳಗೆ ಏನೇನು ಲೋಪದೋಷಗಳದಾವು, ಪಠ್ಯಕ್ರಮದೊಳಗೆ ಏನೇನು ಲೋಪದೋಷಗಳದಾವು, ಅವೆಲ್ಲ ಕೊರತೆಗಳನ್ನು ಸರಿಪಡಿಸಿ ನಿವಾರಿಸಿ ಹೊಸ ಶಿಕ್ಷಣ ನೀತಿ ತರಬೇಕಂತ ತಿಳ್ಕೊಂಡು ಕಸ್ತೂರಿ ರಂಗನ್ ಅವರ ನೇತೃತ್ವದೊಳಗೆ ಒಂದು ಸಮಿತಿ ಮಾಡಿದ್ರು. ಒಟ್ಟಾರೆ ಲೋಪದೋಷದನ್ನೆಲ್ಲ ತಿದ್ದುಪಡಿ ಮಾಡಿ 2020ಕ್ಕೆ ನರೇಂದ್ರ ಮೋದಿಜಿಯವರು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ತಂದರು. ದುರ್ದೈವದ ಸಂಗತಿ, ದೇಶದ ಬೇರೆ ಬೇರೆ ರಾಜ್ಯದೊಳಗೆ ಹೊಸ ಶಿಕ್ಷಣ ನೀತಿಯನ್ನ 2020 ಅಳವಡಿಸಿಕೊಂಡ್ರೆ ನಮ್ಮ ರಾಜ್ಯದವರು ಅದನ್ನು ಅಳವಡಿಸಿಕೊಂಡಿಲ್ಲ. ನಮ್ಮ ದೇಶ, ನಮ್ಮ ರಾಜ್ಯಕ್ಕೆ ಏನ್ ಬೇಕು, ನಾವು ಬೇರೆ ಆದಂತ ಶಿಕ್ಷಣ ಪದ್ಧತಿ ತರ್ತವೆ ಅಂತ ತಿಳ್ಕೊಂಡು ಇವತ್ತು ಬೇರೆ ಶಿಕ್ಷಣದ ಸ್ಟೇಟ್ ಎಜುಕೇಶನ್ ಪಾಲಿಸಿ NEP ತರಲಿಲ್ಲ. NEP ಬದಲಾಗಿ ನಮ್ಮ ರಾಜ್ಯದೊಳಗ ಸಿದ್ದರಾಮಯ್ಯ ಅವರು SCP ತಂದರು. ನರೇಂದ್ರ ಮೋದಿಜಿಯವರು ಜಾರಿ ತಂದಂತ NEP ಒಳಗೆ, NEP 2020 ಸಾಕಷ್ಟು ಬದಲಾವಣೆ ತಂದರು. ಇವತ್ತು ಶಿಕ್ಷಣ ವ್ಯವಸ್ಥೆ ಒಳಗ ನಾ ಈಗಾಗಲೇ ಹೇಳಿದ ಹಾಗೆ ಸಂಸ್ಕೃತಿಯನ್ನ, ಮಾನವೀಯ ಮೌಲ್ಯಗಳನ್ನ ಬೆಳೆಸ್ತಕ್ಕಂಥ ಪಠ್ಯಕ್ರಮಗಳು ಅಳವಡಿಸಿರಲಿಲ್ಲ. ಅದಕ್ಕೆ ಮಹತ್ವ ಕೊಟ್ಟಿದ್ರು. ಎರಡನೇದು ಕೌಶಲ್ಯದ ಕೊರತೆ. ಯಾಕೆ ಪದವೀಧರ ಉದ್ಯೋಗ ಸಿಗ್ತಾ ಇಲ್ಲಪ್ಪ ಅಂದ್ರೆ, ಯಾವ ಉದ್ಯೋಗಕ್ಕೆ ಏನೇನು ಕೌಶಲ್ಯ ಬೇಕು, ಸ್ಕಿಲ್ ಬೇಕು, ಅದನ್ನು ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಶಿಕ್ಷಣ ಕ್ರಮಗಳು ಇರಲಿಲ್ಲ. ನರೇಂದ್ರ ಮೋದಿಜಿಯವರು 6ನೇ ವರ್ಗದಿಂದ 600 ಕೌಶಲ್ಯ ಕಲಿಸಬೇಕು, ಶಿಕ್ಷಣ ಕಲಿಸಬೇಕು ಅಂತ ತಿಳ್ಕೊಂಡು ತಂದಿದ್ರು. ಒಟ್ಟಾರೆ ನರೇಂದ್ರ ಮೋದಿಜಿಯವರು ಜಾರಿ ತಂದಂತ ಶಿಕ್ಷಣ ಪದ್ಧತಿಯನ್ನ ನಮ್ಮ ಸರ್ಕಾರ ಅದನ್ನು ಮಾಡಲಿಲ್ಲ. ಅದು ಬಹಳ ದುರ್ದೈವದ ಸಂಗತಿಯನ್ನು ಮಾತನ್ನ ಈ ಸಂದರ್ಭ ಹೇಳ್ತಾ
ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇವತ್ತಿನ 2-3 ದಿನಗಳ ಬೈಠಕ್ ಏನು ನಡೀತದೆ, ಈ ಬೈಠಕ್ ಒಳಗೆ ಒಟ್ಟಾರೆ ಮಾದರಿಯ ಶಿಕ್ಷಣ ಪದ್ಧತಿ ಯಾವ ರೀತಿ ಇರಬೇಕು, ಆದರ್ಶವಾದಂಥ ಶಿಕ್ಷಣ ಪದ್ಧತಿ ಇರಬೇಕು, ಆ ರೀತಿ ಚರ್ಚೆ ನಡೆದು ಇವತ್ತು ಏನು ಶಿಕ್ಷಣ ಸಂಸ್ಥೆಗಳು ನಡೆಸ್ತಾರೋ ಆ ಶಿಕ್ಷಣ ಸಂಸ್ಥೆಯವರಿಗೆ ಅದರೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಈ ಒಂದು ಬೈಠಕ್ ಒಳಗೆ ಆಗಲಿ ಅಂತ ಹೇಳಿ ಇವತ್ತಿನ ಸಂದರ್ಭದಲ್ಲಿ ನನಗೂ ಕರೆಸಿ 2 ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಸಂಘಟಕರಿಗೆ, ದಿಂಡೂರ್ ಅವರಿಗೆ ಮತ್ತು ವಾತಾಕರ್ ಅವರಿಗೆ ಮತ್ತು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಪೂಜಾರ್ ಅವರು ಕೂಡ ನಿಮಗೂ ಕೂಡ ವಂದಿಸಿ ನನ್ನ ಮಾತು ವಿರಾಮ ಮಾಡ್ತೇನೆ. ನಮಸ್ಕಾರ. भारत माता की जय, भारत माता की जय, वंदे मातरम, वंदे मातरम।